ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪಾಕ್ ದಾಳಿಗೆ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ. ಭಾರತೀಯ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ. ಹಾಗೆ ಮತ್ತೊಬ್ಬರು ಬಿಎಸ್ಎಫ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಹುತಾತ್ಮರಾಗಿದ್ದಾರೆ. ಉಧಂಪುರ್ ಗಡಿಯಲ್ಲಿ ಭಾರತೀಯ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ. ಹಾಗೆ ಜಮ್ಮುವಿನ ಆರ್ಎಸ್ ಪುರದಲ್ಲಿ ಇಮ್ತಿಯಾಜ್ ಹುತಾತ್ಮರಾಗಿದ್ದಾರೆ. ಜಮ್ಮುವಿನ ಆರ್ಎಸ್ ಪುರ ಸೆಕ್ಟರ್ನಲ್ಲಿ ಶನಿವಾರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ನಡೆಸಿದಂತಹ ಗುಂಡಿನ ದಾಳಿಯಲ್ಲಿ ಗಡಿ ಭದ್ರತಾ ಪಡೆ ಅಂದರೆ ಬಿಎಸ್ಎಫ್ ಸಬ್ ಇನ್ಸ್ಪೆಕ್ಟರ್ ಹುತಾತ್ಮರಾಗಿದ್ದಾರೆ. ಜೊತೆಗೆ 7 ಜನರು ಗಾಯಗೊಂಡಿದ್ದಾರೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು. ಬಿಎಸ್ಎಫ್ ಸಬ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಗಡಿಯಲ್ಲಿ ಪಡೆಯನ್ನ ಧೈರ್ಯದಿಂದ ಮುನ್ನಡೆಸುತ್ತಾ ಅತ್ಯುನ್ನತ ತ್ಯಾಗವನ್ನ ಮಾಡಿದ್ದಾರೆ ಅಂತ ಹಿರಿಯ ಅಧಿಕಾರಿಯೊಬ್ಬರು ಕೂಡ ಈ ಕುರಿತು ತಿಳಿಸಿದ್ದಾರೆ. ಬಿಎಸ್ಎಫ್ ಗಡಿ ಹೊರಠಾಣೆಯನ್ನ ಸಬ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಧೈರ್ಯದಿಂದ ಮುನ್ನಡೆಸ್ತಾ ಇದ್ರು. ಇನ್ನು ಮೇ 10, 2025 ಅಂದ್ರೆ ನಿನ್ನೆ ಜಮ್ಮುವಿನ ಆರ್ಎಸ್ ಪುರ ಪ್ರದೇಶದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಗುಂಡಿನ ದಾಳಿಯ ಸಮಯದಲ್ಲಿ ಬಿಎಸ್ಎಫ್ ವೀರ ಯೋಧ ಹುತಾತ್ಮರಾಗಿದ್ದು ಅವರ ಅತ್ಯುನ್ನತ ತ್ಯಾಗಕ್ಕೆ ನಮ್ಮ ಸಲಾಂ ಅಂತ ಬಿಎಸ್ಎಫ್ ಕೂಡ ಹೇಳಿದೆ. ಖಂಡಿತ ಸಲಾಂ ಹೇಳಲೇಬೇಕು. ಅವ್ರಿಗೊಂದು ಸಲ್ಯೂಟನ್ನು ಎಲ್ಲರೂ ಕೂಡ ಹೊಡಿಲೇಬೇಕು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದೇಶಕ್ಕಾಗಿ, ದೇಶದ ಜನತೆಗಾಗಿ ಅವರು ತಮ್ಮ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಬಿಎಸ್ಎಫ್ ಯೋಧ ಇಮ್ತಿಯಾಜ್ ಹಾಗೆ ಭಾರತೀಯ ಯೋಧ ಮತ್ತೊಬ್ಬರು ಸುರೇಂದ್ರ ಸಿಂಗ್ ಇಬ್ಬರೂ ಕೂಡ ಹುತಾತ್ಮರಾಗಿದ್ದಾರೆ.